ಡಿಕ್ರೋಮ್ ಮಾಡಿ ಅದಾದ ನಂತರ ವಾಪಸ್ ಇದಕ್ಕೆ ಲೈಟಾಗಿ ಟಿಂಟ್ ಓಡಿಸಿ ಅದಾದ ನಂತರ ಕಾರ್ಬನ್ ಫೈಬರ್ ಐಬ್ರೋ ಶೇಡ್ ಕೊಟ್ಟಿದ್ದೀವಿ. ಇದು ಬೋನ್ಲೆಸ್ ಅಂತ ಕರೀತಾರೆ. ಬೋನ್ಲೆಸ್ಸಲ್ಲಿ ಸ್ವಲ್ಪ ಕಾಸ್ಟ್ಲಿಯೆಸ್ಟ್ ವೈಪರ್ ಇದು 900 ಸಮಥಿಂಗ್ ಅನ್ನಿಸ್ತಿದೆ ವೈಪರ್. ನೋಡಿ ಮಿರರ್ ಕೂಡ ಇಲ್ಲಿ ಕಾರ್ಬನ್ ಫೈಬರ್ನ ಆಗಿ ಕನ್ವರ್ಟ್ ಮಾಡಿದೆ, ಕಾರ್ಬನ್ ಫೈಬರ್ ಸ್ಟಿಕ್ಕರ್ಸ್ನ ಮಾಡಿ. ಅದಾದ ನಂತರ ಎಕ್ಸ್ಟ್ರಾ ಮಿರರ್ಸ್ ಇದರಲ್ಲಿ ಏನು ಯೂಸ್ ಆಗಲ್ಲ, ಬಟ್ ಇದರಲ್ಲಿ ನಮಗೆ ಸ್ವಲ್ಪ ಸ್ಟೈಲಿಶ್ ಆಗಿ ಕಾಣ್ತದೆ ಮಾಡಿಸಿದೆ. ಅದಾದ ನಂತರ ನಿಮಗೆ ಕಾಣಿಸ್ತಾ ಇದೆ GTR Pro ಇನ್ ಅಲಾಯ್ ವೀಲ್ಸ್ ವರ್ತ್. ಇದಕ್ಕೆ ನಾವು ಹೊಸ್ದಾಗಿ ಹಾಕೋದಾದರೆ, ನಾನೀಗ ಸೆಕೆಂಡ್ಸ್ನ ಬೈ ಮಾಡಿದ್ದು, ಬಟ್ ಹೊಸ್ದಾಗಿ ಹಾಕೋದಾದರೆ ಇದಕ್ಕೆ 48,000 ಏನೋ ಇದೆ. 4 ವೀಲ್ಸ್ ಇದೆ, 48,000 ಇದೆ. ಅದಾದ ನಂತರ ನಿಮಗೆ ನೆಕ್ಸ್ಟ್ ತೋರಿಸೋದಾದರೆ ಸೈಡಿಗೆ ನೀವು ಮೇಯ್ನಾಗಿ ನಿಮ್ಮ ಕಣ್ಣು ಹೋಗೋದೇ ಈ ಗ್ರಾಫಿಕ್ಸಿಗೆ. ಇದು ನಾನು ಆಲ್ರೆಡಿ ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ಕಾರ್ನ ಕಂಪ್ಲೀಟ್ ರಿವ್ಯೂ ಮಾಡಿದೆ, ಅದರಲ್ಲಿ ಹೇಳಿದೆ. ಹಾಗೆ ಇದು ಇಂಡೋನೇಷ್ಯಾದಲ್ಲಿ ಒಂದು ಫಾರ್ಚುನರಲ್ಲಿ ಇದ್ದಂಥ ಗ್ರಾಫಿಕ್ಸ್ ಇದು. ಅದರಲ್ಲಿ ಸೆಕೆಂಡ್ ವ್ಯೂ ಟ್ಯಾಪ್ಕೋ ಅಂತ ಇತ್ತು. ನಾನು ಇದನ್ನು